ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಅಧ್ಯಾಯ 9 ಬಹುಪದೋಕ್ತಿಗಳು ಈ ಪಾಠದ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಬಹಳಷ್ಟು ವೀಕ್ಷಕರು ನನ್ನ ಈ ವಿಡಿಯೋಸ್ ಅನ್ನು ನೋಡ್ತಾ ಇದ್ರಿ, ಆದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ತಾ ಇಲ್ಲ. ತಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಪ್ರೋತ್ಸಾಹನ ಕೊಡುತ್ತೆ ಅಂತ ಹೇಳುತ್ತಾ ಈ ಅಭ್ಯಾಸದ ಪರಿಹಾರವನ್ನ ನೋಡೋಣ. ಪ್ರಶ್ನೆ 1, y = p of x ದ ನಕ್ಷೆಗಳನ್ನು ಕೆಳಗೆ ಚಿತ್ರ 9.10ರಲ್ಲಿ ನೀಡಿದ್ದು, ಇಲ್ಲಿ p of x ಎಂಬ ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p of x ನ ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಿತ್ರದ ಶೂನ್ಯತೆಗಳನ್ನು ನೋಡೋಣ. ಇಲ್ಲಿ ಮೊದಲನೇ ಚಿತ್ರದಲ್ಲಿ y ಅಕ್ಷಗೆ x ಅಕ್ಷಗೆ ಈ ರೇಖೆ ಎಲ್ಲೂ ಟಚ್ ಆಗಿಲ್ಲ, ಹಾಗಾಗಿ ಇದ್ರ ಶೂನ್ಯತೆ 0 ಆಗಿರ್ತದ. ಇಲ್ಲಿ ಉತ್ತರಗಳನ್ನು ಕೆಳಗಡೆ ಕೊಟ್ಟಿದ್ದೇನೆ. ಈ ಮೊದಲನೇ ಪ್ರಶ್ನೆ ಪರಿಹಾರವನ್ನು ನೋಡೋಣ. ಮೊದಲನೇ ಚಿತ್ರದಲ್ಲಿ ಈ x ಅಕ್ಷ ಇದೆ, ಇದು y ಅಕ್ಷ ಇದೆ. ಈ x ಅಕ್ಷಗೆ ಈ ರೇಖೆ ಎಲ್ಲೂ ಛೇದಿಸಿಲ್ಲ, ಹಾಗಾಗಿ ಇದ್ರ ಶೂನ್ಯತೆ ಎಷ್ಟಾಗ್ತದ? 0 ಆಗ್ತದ. ಮೊದಲನೇ ಉತ್ತರ ಬಹುಪದೋಕ್ತಿಯ ಶೂನ್ಯತೆ 0 ಆಗಿದೆ, ಏಕೆಂದರೆ ನಕ್ಷೆಯು x ಅಕ್ಷವನ್ನ ಯಾವುದೇ ಬಿಂದುವಿನಲ್ಲಿ ಛೇದಿಸುವುದಿಲ್ಲ. ಎರಡನೇ ಚಿತ್ರದಲ್ಲಿ ಈ x ಅಕ್ಷಗೆ 1 ತಲ್ ಛೇದಿಸಿದೆ, ಇದ್ರ ಶೂನ್ಯತೆ ಎಷ್ಟಾಗಿರ್ತದ? 1 ಆಗಿರ್ತದ. ಎರಡನೇದು ಬಹುಪದೋಕ್ತಿಯ ಶೂನ್ಯತೆ 1 ಆಗಿದೆ, ಏಕೆಂದರೆ ನಕ್ಷೆಯು x ಅಕ್ಷವನ್ನ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಮೂರನೇ ಚಿತ್ರದಲ್ಲಿ x ಅಕ್ಷಗೆ 3 ತಲ್ ಛೇದಿಸಿದೆ, ಹಾಗಾಗಿ ಇದ್ರ ಶೂನ್ಯತೆಗಳು ಎಷ್ಟಾಗಿರ್ತವ? 3 ಆಗಿರ್ತವ. ಅದನ್ನು ಇಲ್ಲಿ ಬರ್ತೇವೆ. ಬಹುಪದೋಕ್ತಿಯ ಶೂನ್ಯತೆ 3 ಆಗಿದೆ, ಏಕೆಂದರೆ ನಕ್ಷೆಯು x ಅಕ್ಷವನ್ನ 3 ಬಿಂದುಗಳಲ್ಲಿ ಛೇದಿಸುತ್ತದೆ. ಈ ನಾಲ್ಕನೇ ಚಿತ್ರದಲ್ಲಿ 2 ತಲ್ ಛೇದಿಸಿದೆ, ಹಾಗಾಗಿ ಇದ್ರ ಶೂನ್ಯತೆ 2 ಆಗಿರ್ತವ. ಬಹುಪದೋಕ್ತಿಯ ಶೂನ್ಯತೆ 2 ಆಗಿದೆ, ಏಕೆಂದರೆ ನಕ್ಷೆಯು x ಅಕ್ಷವನ್ನ 2 ಬಿಂದುಗಳಲ್ಲಿ ಛೇದಿಸುತ್ತದೆ. ಈ x ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ? ಇಲ್ಲಿ 4 ಬಿಂದುಗಳಲ್ಲಿ ಛೇದಿಸಿದೆ, ಹಾಗಾಗಿ ಈ 5ನೇ ಪ್ರಶ್ನೆ ಉತ್ತರ ಶೂನ್ಯತೆಗಳು 4 ಆಗಿವೆ. 4 ಬಿಂದುಗಳಲ್ಲಿ ಛೇದಿಸುತ್ತದೆ. ಇದರ ಉತ್ತರ 1, 2, 3 ಶೂನ್ಯತೆಗಳಾಗಿವೆ, ಹಾಗಾಗಿ x ಅಕ್ಷವನ್ನ 3 ಬಿಂದುಗಳಲ್ಲಿ ಛೇದಿಸುತ್ತದೆ. ಇದು ಅಭ್ಯಾಸ 9.1ರ ಸಂಪೂರ್ಣ ಪರಿಹಾರ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 9.2ರ ಪರಿಹಾರವನ್ನು ನೋಡೋಣ. ಇಲ್ಲಿಯವರೆಗೆ ನಾವು ಅಭ್ಯಾಸ 9.1ರ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ. ನಮ್ಮ ವಿಡಿಯೋ ಇಷ್ಟ ಆದರೆ ಇನ್ನೂ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.